ಏನಾತ ರಂಜಿತಕ್ಕ? ಥೂ, ಇಂಥದ್ದು ಮಾಡ್ಬೇಕಂತ ಎಷ್ಟು ದಿನದಿಂದ ಕಾತ್ಕೊಂಡಿದ್ರೆ ತಾಯಿ ಮಗಳಿಬ್ರು. ನಿನ್ನ ಬುದ್ಧಿ ಏನಂತ ಗೊತ್ತಿಲ್ದಲೇನೆ ನನ್ನ ಮನೆಗಳ ಪಾತ್ರೆಗಳು ಸ್ಟವ್ ಎಲ್ಲ ನಾ ಮಾಡ್ಕೊಂಡು ಉಮ್ಲಿ ಅಂತ ಹೇಳಿ ಕೈಲಾಡೋರ್ಸು ಸಹಾಯ ಮಾಡಿದ್ನಲ್ಲ. ಕಿಕ್ಕಿದ್ಕೆ ನೀವು ಇಂಥವೇನೆ ಮಾಡೋದು? ತಿಂದು ಮನೆಗೇನೆ ಜಂತ ಎಣಿಸ್ತಿರಲ್ಲ, ನಾಚಿಕೆ ಆಗೋದಿಲ್ವೇ ನಿಮ್ಮ ತಾಯಿ ಮಗಳು ಇಬ್ರೊಳಗೂ? ಅಯ್ಯೋ, ಏನಕ್ಕಮ್ಮ ರಂಜಿ, ಯಾಕಮ್ಮ ಹಿಂಗೆ ಮಾತಾಡ್ತಾ ಇದೆಯಾ? ಯಾಕೆ, ಏನಾಯ್ತು? ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ನಮ್ಮ ಅಕ್ಕಯ್ಯ ನಿಮಗೆ ಎಷ್ಟು ಸಹಾಯ ಮಾಡಿದ್ಲು. ನಿಮಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ನಿಮಗೆ. ಇಂಥ ದ್ರೋಹನೇ ಮಾಡೋದು? ತಿಂದು ಮನೆಗೆ ಕೇಡು ಬಯಸಿದಿರಲ್ಲ, ನಾಚಿಕೆ ಆಗೋದಿಲ್ವಾ? ನಮ್ಮ ಅಕ್ಕ ಎಷ್ಟು ಒಳ್ಳೇದು ಮಾಡಿದ್ಲು ನಿಮಗೆ. ನಾವೇನು ಮಾಡಿದ್ವಿ ಅಕ್ಕ? ಹೇಳಕ್ಕ, ನಾವೇನು ಮಾಡಿದ್ವಿ ಅಂತ ಹೇಳಿ ಸುಮ್ಮನೆ ಬಂದು ನಿಂಗೆ ಗಲಾಟೆ ಮಾಡಿದ್ರೆ ಅಯ್ಯೋ ನಮಗೆ ಜಗಳ ತಂದಿಕ್ಕಕ್ಕೆ 1000 ಜನ ಕಾಯ್ತಾ ಇದ್ದಾರೆ ಕಣಕ್ಕ. ನಮ್ಮಿಬ್ರು ಸ್ನೇಹ ನೋಡಿ ಎಷ್ಟೋ ಜನ ನಮ್ಮಿಬ್ರಿಗೂ ತಂದಿಕ್ಬೇಕು ಅಂತ ನೋಡವ್ರೆ. ನಾವು ನೀವು ಚೆನ್ನಾಗಿರೋದಕ್ಕೆ ಎಷ್ಟೋ ಜನ ನಮ್ಮಿಬ್ರನ್ನ ದೂರ ಮಾಡೋಕ್ಕೆ ಎಷ್ಟು ಜನ ಕಾತ್ಕೊಂಡಿದ್ರು. ಆದರೆ ಅದು ಅಂಥ ಸ್ನೇಹ ಅಲ್ಲ ನಮ್ಮಿಬ್ರದ್ದು. ನಮ್ಮದು ನಿಮ್ಮದು, ನಾವು ನಮ್ಮಮ್ಮ ನಿಮ್ಮ ತಂಗಿ ನಾವೆಲ್ಲ ತುಂಬ ಚೆನ್ನಾಗಿ ಕ್ಲೋಸಾಗಿ ತುಂಬ ಚೆನ್ನಾಗಿದ್ದೀವಿ. ತುಂಬ ಕ್ಲೋಸ್ ಆಗಿರ್ಬೇಕಾದ್ರೆ ಯಾಕಕ್ಕ ಈ ಥರ? ಕ್ಲೋಸ್ ಆಗಿರೋದಕ್ಕೆ ನೀನು ಇಂಥದ್ದು ಮಾಡಿರೋದು. ನಾನು ಒಡವೆ ಎಲ್ಲ ಓದ್ಕೊಂಬಂದಿದೀಯಾ? ನೀನು ಓದ್ಕೊಂಬಂದು ಮಣ್ಣಾಕಿ ಮುಚ್ಚಾಕಿದೆಯಲ್ಲ, ನಾಚಿಕೆ ಆಗೋದಿಲ್ವಾ? ಅಪ್ಪ ದೇವ್ರೆ, ಇವ ಅಪವಾದ ಎಲ್ಲೋ ಗೊತ್ಕೊಂಬ್ಲಪ್ಪ. ಅಯ್ಯೋ, ಯಾರಕ್ಕ ಹೇಳಿದ್ದು ನನ್ನ ಕಳ್ಳಿ ಅಂತ? ಅಯ್ಯೋ, ಈ ಆರೋಪ ಎಲ್ಲಿ ಓದ್ಕೋಬೇಕು ಅಪ್ಪ? ಯಾರು ನನ್ನ ಮೇಲೆ ಈ ರೀತಿ ಆರೋಪ ಮಾಡಿದ್ದು? ಕಳ್ತನದ ಆರೋಪ ಹೊರಿಸಿದ್ದು ಯಾರು? ನನ್ನ ಕಳ್ಳಿ ಅಂತ ಹೇಳ್ದವ್ರು ಯಾರಕ್ಕ? ಸುಳ್ಳಕ್ಕ, ಅದು ಸುಳ್ಳು, ನಿಜ ಸುಳ್ಳು, ಅದು ನಂಬೇಡ. ಸರಿ, ಹಾಗಾಗೈತೆ ಕಣಲ್ಲ ಅಕ್ಕಮ್ಮ. ಹೇಳಿರ್ ಕೇಳ್ತಿರ್ಲಿಲ್ಲ ಇವಳು. ನಿಮ್ಮಾಳು ಇಂಥದ್ದು ಬರಲಿ ಅಂತಲೇ ಕಾಯ್ತಿದ್ವಿ ನಾವು. ಇಬ್ರು ಮಾತಾಡ್ತಿರೋದನ್ನು ಕೇಳಿಸ್ಕೊಂಡಿದ್ದೀನಿ. ನೀವಿಬ್ರು ಅಲ್ಲಿ ಉಣ್ ಹಾಕ್ಬೇಕಾರಲ್ಲ ಏನೇನು ಮಾತಾಡಿದ್ದೀರಾ ಅಂಬೋದು ಗೊತ್ತೈತಿ. ಮನೆ ಹಿಂದೆ ಗುಂಡಿ ತೆಗೆದು ಅಲ್ಲಿ ಒಡವೆ ತಿಕ್ಕಿದ್ರ ಅಂಬೋದು ಗೊತ್ತೈತಿ. ಅಯ್ಯೋ ಇಲ್ಲ ಕಣಮ್ಮ, ಸುಳ್ಳು ಸುಳ್ಳು. ನಾ ಸುಳ್ಳು ಅಂತ ಬೊಗಳ್ತಾ ಇದ್ದೀರಲ್ಲ, ನಾಚಿಕೆ ಆಗೋದಿಲ್ವಾ ನಿಮ್ಗೆ ಸುಳ್ಳು ಹೇಳೋದಕ್ಕೆ? ಎಲ್ಲ ಓದ್ಕೊಂಬಂದು ಏನು ಸುಳ್ಳು ಹೇಳ್ತಾ ಇದ್ದೀರಾ? ಇಲ್ಲ ಇಲ್ಲ ಕಣಕ್ಕ. ಮುಚ್ಚೆ ಬಾಯಿ. ಇನ್ನು ಇಲ್ಲ ಕಣಕ ಅಂತ ಹೇಳಿ ಸುಳ್ಳು ಹೇಳ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವೇ ನಿನಗೆ? ಇನ್ನು ಸುಳ್ಳು ಹೇಳ್ತಾ ಇದೆಯಲ್ಲ, ನೀನು ಸುಳ್ಳು ಹೇಳಕ್ಕೆ ಹೆಂಗಾದ್ರೂ ಮನ್ಸು ಬರುತ್ತೆ? ಸುಳ್ಳು ಹೇಳಕ್ಕೆ ಹೆಂಗಾದ್ರೂ ಮನ್ಸು ಬರುತ್ತೆ ನಿನಗೆ? ಥೂ, ನೀನು ಒಂದು ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದಿಲ್ವೇ? ಫಸ್ಟು ನನ್ನ ಪಾತ್ರೆ ಪಡ್ಗೆ ಎಲ್ಲ ವಾಪಸ್ ಕೊಟ್ಟರೆ ಸರಿ. ಈಗ ಕೇಳ್ತಾಳೆ ಇವಳು. ರಂಗಜ್ಜಿ ಹೇಳಿರ್ ಕೇಳ್ತಿರ್ಲಿಲ್ಲ, ನನ್ನಂತಾಳ ನಿನ್ನಂತಾಳ ಹೇಳಿರೇ ಮೆರ್ದೋಗಾರ ಹಂಗೆಲ್ಲ ಹೊಡೆಯರು. ಈಗ ಸರಿಯಾಗೈತೆ ಸುಮ್ಕಿರ್. ಈಗ ಸರಿಯಾಗಿ ಅವ್ರವ್ರಿಗೆ ಬಿದ್ದೈತಿ. ಅದು ರಂಜು ಏನಾಯ್ತು ಅಂತ ಹೇಳ್ತೀವಿ ಕೇಳಮ್ಮ. ಇವಾಗ ನಮಗೆ ಹೊಟ್ಟೆ ಹಸ್ವು, ಮಾಡ್ಕೊಂಡು ಉಂಬಕ್ಕಾಗಲ್ಲ, ಕೂಲಿ ಹೋಗೋಕ್ಕಾಗ್ತಿಲ್ಲ, ಅದಕ್ಕೇ ತುಂಬ ಕಷ್ಟ. ಏನು ಮಾಡೋಣ, ಏನು ಬಿಡಮ್ಗೆ ಹಂಗುತ್ತೆ. ನೀನು ಹೆಂಗೆ ಮಾಡ್ದೆ ಹಂಗೆ ಕಣಮ್ಮ. ನೀನು ಹೆಂಗೆ ಮಾಡಿದೆ ನೋಡು. ನೀನು ಇವಾಗ ಒಡವೆ ನೀನು ಓದ್ಕೊಂಬಂದಲ್ಲ, ಹಂಗೆ ನಾವು ಅದೇ ಥರ ಯೋಚನೆ ಮಾಡಿ ತಗೊಂಬಂದ್ವಿ. ನಾನು ಹೊತ್ಕೊಂಡ್ಬಂದಿರ್ಬೋದು, ನನ್ನ ಕಳ್ಳಿನೇನೆ. ಆದರೆ ನಾನು ಎಷ್ಟೋ ಹೊಡಿಸ್ಕೊಂಡಿದ್ದೀನಿ ಗೊತ್ತೇ? ಎಷ್ಟು ಹೊಡಿಸ್ಕೊಂಡು ನಾನು ಎಷ್ಟೋ ಏನಿದ್ದೀನಿ. ನನ್ನ ಗಂಡ ರಾತ್ರಿ ಎಲ್ಲ ಹಿಡ್ಕೊಂಡು ಹೋದವನೆ, ಬೆಳಗ್ಗೆಲ್ಲ ಹಿಡ್ಕೊಂಡು ಹೋದವನೆ. ಅವ್ರು ಬಂದು ಹೇಳಿದ್ಕಂತೂ ಸರಿ ಹೋಯ್ತು. ಅವ್ರ ಒಡವೆ ಅವ್ರಿಗೆ ಸಿಕ್ತು. ಅವ್ರ ಒಡವೆ ಅವ್ರಿಗೆ ಸಿಕ್ಕಿದಕ್ಕೆ ಇವತ್ತು ಅವ್ರು ಎಷ್ಟು ಸಮಾಧಾನದಿಂದ ಹೋದ್ರು. ಇವತ್ತು ನನಗೆ ಎಷ್ಟು ಬೇಜಾರಾಗ್ತೈತೆ. ಹೊಡಿಸ್ಕೊಂಡು ನಾನು ರಾತ್ರಿ ಎಲ್ಲ ಹೊಡಿಸ್ಕೊಂಡಿದ್ದೀನಿ ಅಪ್ಪ. ನನಗೆ ಒಂದೊಂದು ಬಾಸಂಡೆ ಬಿದ್ದವು ಬೆನ್ನ ಮೇಲೆ, ಹಂಗೆ ಹಿಡ್ಕೊಂಡು ಹೊಡೆದವ್. ನನ್ನ ಗಂಡ ಬೆಲ್ಟೇ ತಗೊಂಡು ಹೊಡೆದವನೆ. ಹೊಡಿಸ್ಕೊಂಡಿರೋದು ನಾನು. ನೀವು ತಗೊಂಬಂದಿರೋದಕ್ಕೆ ನಾನು ಕೊಡ್ತಿದ್ದೆ, ನಾನು ಮನೆಯಾಗಿದ್ದಿದ್ದೆ. ನೀನು ಯಾಕೆ ಹೊತ್ಕೊಂಬರ್ಬೇಕಾಗಿತ್ತು? ಯಾಕೆ ಹೊತ್ಕೊಂಬರ್ಬೇಕಾಗಿತ್ತೆ? ನನ್ನ ಕಳ್ಳಿನೇನೆ. ನೀನು ಯಾಕೆ ಹೊತ್ಕೊಂಬರ್ಬೇಕಾಗಿತ್ತು ಅಂತ? ಅಯ್ಯೋ, ಕಾಡ್ರ ಜೊತೆ ಆದ್ರೂ ಬಿಡ್ತಾರೆ? ನೀನು ಕಳ್ಳಿನೇ, ಅವಳು ಕಳ್ಳಿನೇನೆ. ಇವತ್ತು ನಗ್ತಾರೆಲ್ಲ ಆಡ್ಕೊಂಡು ನಾವು ಗುದ್ದಾಡಿರೆ ಬೇಡ ಕಣಮ್ಮ. ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಸುಮ್ಮನೆ ಎಲ್ಲರ ಎದುರಿಗೂ ಸದ್ರ ಆಗ್ತೀವಿ. ಬೇಡ ಕಣೆ ರಂಜು, ಹೊಡಿಬೇಡ ಕಣೆ. ನಮ್ಮ ಸುಪ್ಪಿನ ಯಾಕೆ ಹೊಡಿತಾ ಇದೆಯಾ? ಏನು ಡವ್ ಮಾಡ್ತೀರಾ ನೋಡ್ರಿ ತಾಯಿ ಮಗಳಿಬ್ರು. ಅಲ್ಲ, ನಾನೇನು ಡವ್ ಮಾಡ್ತಾ ಇಲ್ಲ. ಅದಕ್ಕೇನೆ ನೋಡಕ್ಕೆ ಬಂದವಳು ತೋರ್ಸಕ್ಕೆ. ಯಾಕ ಬಾರಕ್ಕ, ನಿನ್ನ ಕಿವೆಗಳು ಎಷ್ಟು ಚೆನ್ನಾಗಿದೆ, ತೋರಿಸ್ ಬರಕ್ಕ. ಎಷ್ಟು ಚೆನ್ನಾಗಿದೆ ಹಂಗೇನೆ, ಭಾಳ ಚೆನ್ನಾಗಿದಾವೆ ಕಣಕ್ಕ ನಿನ್ನ ಕಿವೆಗಳು. ಹೆಂಗೆ ಇದ್ದಾವೆ, ಇಕ್ಕಮ್ಮ ನಮ್ಮಂಗಾಗುತ್ತೆ ಕಣಕ್ಕ ಅಂಬಾಳು. ಹೆಂಗಿದಾವಕ್ಕ, ಎಷ್ಟು ಚೆನ್ನಾಗಿದ್ದಾವೆ ಅಂಬಾಳು. ಲವಡಿ ಓದ್ಕೊಂಡು ಹೋಗಾಕಿ. ಕಳ್ಳಿ ಓದ್ಕೊಂಡು ಹೋಗಕ್ಕೆ ಎಷ್ಟು ಚೆನ್ನಾಗಿದ್ದಾವೆ ಅಂಬಾಳು. ಬಿಡಮ್ಮತ್ತ ರಂಜು, ಬಿಡಮ್ಮತ್ತ ಹೋಗ್ಲಿ. ಓಕೆ, ಊರವ್ರಿಗೆಲ್ಲ ತೋರಿಸಿರಿ. ಇವ್ರು ಎಂತಾರು ತಾಯಿ ಮಗಳಿಬ್ರಳವನು. ಇಂತಳ್ಗೋಗಿ ನೀನು ಕೊಟ್ಟಿದ್ಯಾ? ಮಾಡ್ಕೊಂಡು ನೋಡ್ರಿ, ಪಾತ್ರೆ ಪಡ್ದ ಆಗಬೇಕು ಕಷ್ಟ ಸುಖಕ್ಕೆ ಅಂತ ಹೇಳ್ತಿದ್ಲು. ಈಗ ಆಗ್ಯವಳು ನೋಡವಳು, ಕಷ್ಟ ಸುಖಕ್ಕೆ ಸರಿಯಾಗಿ ಆಗ್ಯವಳೆ. ಸರಿಯಾಗಿ ಮಾಡ್ಯವಳು, ಕಷ್ಟ ಸುಖಕ್ಕೆ ಸರಿಯಾಗಿ ಮಾಡ್ಯವಳೆ. ತರಂಬದು ಏನು ಗೊತ್ತಿತ್ತು ಬಿಡ್ರತ್ತ. ನೀವು ಯಾಕೆ ಒಲ್ಲುದ್ರಂಗೆ ನೋಗ್ತೀರಾ? ಏನು ಹಂಗೆ ಹಿಂಗೆ ಆಗಿರೋದಕ್ಕೂ ಅದಕ್ಕೂ ನೀವಂತೂ ಒಲ್ಲುದ್ರಂಗೆ ನೋಗ್ತಾ ಇದ್ದೀರಾ. ನಿಮ್ಗೇನಮ್ಮ ತಾಯಿತ್ತು ಹೇಳು. ಹಿಂಗೆ ನಗಬಾರ್ದು ನೀವು ವಯಸ್ಸೋದ ಮೇಲೆ. ಹೇಳು, ಒಲ್ಲುದ್ರಂಗೆ ನೋಗ್ತಾ ಇದ್ದೀರಾ. ಸರಿಯಾಗಾಯ್ತು ಅಂತೇಳಿ ಬಿಡು. ಏನೋ ಆಗೈತೆ ಅಂತ ಅಂಬಲ್ಲ. ಬಿಡಕ್ಕ ಪ್ಲೀಸ್ ಕಣಕ್ಕ, ಬಿಡಕ್ಕ ಪ್ಲೀಸ್, ಹೊಡಿಬೇಡ್ರಿ ಅಕ್ಕ, ಬಿಡಕ್ಕ. ಸುಮ್ಮನೆ ಮಾತಾಡ್ಬೇಡ ನೀನು, ಮುಚ್ಚ ಬಾಯಿ. ಮಾತಾಡಿದಿ ಅಂದ್ರೆ ಸರಿ ಹೋಗೋದಿಲ್ಲ ನೋಡು. ಇಲ್ಲ ನೋಡು, ನೀನು ಎಷ್ಟಕ್ಕಿರ್ಬೇಕು ಅಷ್ಟಕ್ಕಿರ್ಬೇಕು.
ನೀನು ಏನಾರ ಹೆಚ್ಚಾಗಿ ಮಾತಾಡಿದೀಯ ಅಂತಂದರೆ ನೋಡು ಸರಿಯಾಗಿರೋದಿಲ್ಲ. ಓಹೋ, ಏನು ಅನ್ಕೊಂಡಿದ್ಯಾ ನೀನು? ಏನು ಅನ್ಕೊಂಡಿದ್ಯಾ ಅಂತ? ಏನೋ ನಾನು ಒಳ್ಳೇದು ಮಾಡಿದ್ಕಿಂತದೆ ಮಾಡೋದು. ಥೂ, ನೀನು ನಿಲ್ಲಡು. ನಾನೇ ನಿನ್ನ ಯಾವತ್ತ ನೀನು ಮಾತಾಡ್ಸಲ್ವೇ? ನಾವೆಲ್ಲ ಕೊಡೆ ಹೇಳ್ತೀನಿ ಪಾತ್ರೆ ಪಡ್ಗೆ ಎಲ್ಲನ. ನಿಂದ ಅಮ್ಮ ಎಂತಿ ಕಣಮ್ಮ, ಪಾತ್ರೆ ಪಡ್ಗ ಮಾತ್ರ ಎಲ್ಲ ಇಸ್ಕೋಬೇಡ. ಹೆಂಗೊಂದು ಅರ್ಧ ಕೆಜಿ ನಾನು ತಕೊಂಬಂದು ಮಾಡ್ಕೊಂಡು ಉಣ್ತೀವಿ. ಪಾತ್ರೆ ಪಡ್ಗೆ ಇಸ್ಕೋಬೇಡಮ್ಮ, ನಿಂದ ಅಮ್ಮಯ್ಯ. ತಪ್ಪಾಯ್ತು ಕಣಮ್ಮ. ಈಗ ಇವಳೇ ಮಾಡಿದ್ದೀಗ ಸುಪ್ಪಿ ಬುದ್ಧಿ ಇಲ್ಲ ಇವಳಿಗೆ. ಮಕ್ಕಯ್ಯ ನಮ್ಮಂಗಾಗುತ್ತೆ. ದುಡ್ಡು ಇಸ್ಕೊಂಡು ಮಿಲ್ಟ್ರಿ ಹೋಟ್ಲಿ ಊಟಕ್ಕೆ ಹೋಗೋಣ, ಮಟನ್ ತಿಂಬಕ್ಕೆ ಹೋಗೋಣ, ಕಾಲು ಸೂಪು ತಲೆಕಾಲು ಮಟನ್ ತಿಂಬಕ್ಕೆ ಹೋಗೋಣ ಅಂತ ಮಾತಾಡ್ತಾಳೆ. ಕಂಡವ್ರೊಡವೆ ಓದ್ಕೊಂಬಂದು ತಲೆಕಾಲು ತಿಂಬಕ್ಕೆ ಹೋಗ್ತಾಳಂತೆ. ತಲೆಕಾಲು ಹೋಗಿ ತಿಂಬಕ್ಕೆ ಹೋಗಲ್ಲ, ಹಿಡ್ಕೊಂಡು ಹೊಡೆದು ಕಳಿಸ್ತಾರೆ. ಪುಕ್ಸಟೆ ದುಡ್ಡು ಇಲ್ದಿದ್ರು ತಲೆಕಾಲು ಮಟನ್ ತಿಂಬಕ್ಕೆ ಹೋಗ್ನಿ ಅಂತಾಳೆ. ಹೆಂಗೈದಾವ ಕಣಕ್ಕ, ಹೆಂಗೈದಾವ ಹಂಗೇನಿ ಅಂತ ಒಂದೊಂದೊಂದೊಂದು ಮಾಡಿದ್ಲು. ನಾನು ನಂಬಿದೆ ಏನೋ ಒಳ್ಳೆಯವಳು ಅಂತ. ನನ್ನ ಗಂಡಂತ ಹೊಡೆಸ್ಕೊಂಡು ಒಂದೊಂದು ಬಾಸಂಡೆ ಹೆಂಗೆ ಬಂದವು ಗೊತ್ತೆ. ನಾನು ಎಷ್ಟು ಹೊಡೆಸ್ಕೊಂಡಿದ್ದೀನಿ ನನ್ನ ಗಂಡಂತಾಗಿ. ನನ್ನ ಗಂಡಂತಾಗಿ ಎಷ್ಟು ಹೊಡೆಸ್ಕೊಂಡು ನಾನು ರಾತ್ರೆಲ್ಲ ನೋವು ತಿಂದಿದ್ದೀನಿ, ಎದ್ದಾಗೆಲ್ಲ ಒದ್ದಿಸ್ಕೊಂಡಿದ್ದೀನಿ. ಮತ್ತೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ಅವ್ರು ಎಷ್ಟು ನೊಂದ್ಕೊಂಡಿರ್ತಾರೆ. ಅವ್ರು ನೊಂದ್ಕೊಂಡಿದ್ದು ಮತ್ತು ನಿನಗೆ ಏನು ಅದೇನು ತಪ್ಪುತ್ತೇನೆ? ನನಗೇನಾಗಿಲ್ಲ ಸೆನಕೈಜ್ಞಿ ಅಂತ ಹೇಳ್ತಿದ್ದಲ್ಲ. ಅವರು 5 ತಿಂಗಳಾಗೆ ತೊಡವೆ ಕಳೆದು 5 ತಿಂಗಳಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲ, ಊಟ ಮಾಡಿಲ್ಲ ಅಂತಾರಲ್ಲ. ಅವ್ರು ಏಟು ಅಯ್ಯಂದಿರಲ್ಲ, ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗಿರೋಣ. ಅವರು ಅಯ್ಯಂದಿದ್ದು ನಿನಗೆ ಮತ್ತೆ ತಡ್ತಂಗಿರುತ್ತೆ. ಅದಕ್ಕೆ ಮತ್ತೆ ನೀನು ಹಿಡ್ಕೊಂಡು ಹೊಡೆದವ್ನು ಸರಿಯಾಗಿ. ನನಗೆ ಬಾಸಂಡಿ ಕೀತ್ಕೊಂಡು ಬ್ಯಾಟ್ ತಗೊಂಡೆ ಹೊಡೆದವ್ನು ನನ್ನ ಗಂಡ. ಸರಿಯಾಗಿ ಹೊಡೆದವ್ನಿ. ಅದು ಮಾಡಿಸ್ಕೊಂಡು ನಾನು ಇವತ್ತು ಎಂಥ ಪರಿಸ್ಥಿತಿಗಿದ್ದೀನಿ ಅಂತ ನನಗೆ ಗೊತ್ತು. ಏನು ಮಾಡೋಣಮ್ಮ, ಈಗ ಇವಳು ಗೊತ್ತಿಲ್ದಲ್ಲ ಇಂಥದ್ದು ಮಾಡಿದ್ಲು. ಸುಪ್ಪಿ ನಿನಗೊಂದು ಈಟನ ಬುದ್ಧಿ ಇಲ್ಲ ಹೇಳತ್ತ. ನಿಜವಾಗ್ಲೂ ಒಂದು ಈಟನ ಬುದ್ಧಿ ಇಲ್ಲ ನಿನಗೆ. ಮಕ್ಕಳಿಯ ನಮ್ಮಂಗೆ ಅವತ್ತು ಮಕ್ಕಳು ಬಿಡ್ಬೇಕು. ಒಡಿ ಹೇಳ್ತೀನಿ ಇನ್ನೊಂದು ಏಟ. ಪಾಪ ಒಳ್ಳೆ ಹುಡುಗಿ ಅಮ್ಮಣಿ ನಮಗೆ ಎಷ್ಟು ಸಹಾಯ ಮಾಡೋಳು ಇವತ್ತು ನಿಜವಾಗ್ಲೂ. ಇವಳು ನೋಡಿ, ಇವಳು ಡವಿ. ಡವ್ರಾಣಿ ಡವ್ವು ಬರೇ ಡವ್ವೆ ಲಕ್ಕಮ್ಮ, ಬರೇ ಡವ್ವೆ ಅಲ್ಲ. ಇಂಥದ್ದು ಮಾಡ್ಬೇಕಂತ ಎಷ್ಟು ನೀನು ಬಾರೆ ಅಕ್ಕ. ಇವ್ರಿಗೆ ಎಷ್ಟು ಹೊಡೆದ್ರು ಅಷ್ಟೇನೆ. ಇವ್ರನ್ನ ಅತ್ತೆ ಮತ್ತೆ ಅವರು ಹೊರಗೆ ಕಳಿಸಿರೋದು. ನಾವು ಯಾಕೆ ಹೊರಗೆ ಕಳಿಸಿವ್ರೆ ಅಂಕಲ್ಲು ಅಂತ ತಿಳ್ಕೊಂಡಿದ್ವಿ. ಅದೇ ಮತ್ತೆ ನನಗೆ ಈಗ ಗೊತ್ತಾಗ್ತೈತಿ ಅವ ಅಂಕಲ್ಲು ಯಾಕೆ ಒಳಕ್ಕೆ ಬಿಡ್ಕೊಂಡಿಲ್ಲ, ಯಾಕೆ ಇವರು ಹಿಂಗೆ ಮಾಡ್ಯವ್ರಿ ಎಂಬುದು ನನಗೆ ಈಗ ಗೊತ್ತಾಗ್ತೈತಿ. ಅಯ್ಯೋ ದೇವ್ರಿ ತಗ. ಈಗ ನನಗೆ ಗೊತ್ತಾಗ್ತೈತಿ ಇವ್ರ ಬುದ್ಧಿ. ನಾನು ಅವ ಅಂಕಲ್ನ ಬೈತಿದ್ದೆ, ಯಾಕೆ ಅಂಕಲ್ ಇವ್ರನ್ನ ಒಳಗೆ ಬಿಡ್ಕೊಂಬಲ್ಲ, ಹಿಂಗೆ ಮಾಡಬೇಡ್ರಿ ನೀವು ಅಂತ. ಪಾಪ ಅವ ಅಂಕಲ್ ಮಾಡೋದೇ ಸರಿ. ಅವ ಅಂಕಲ್ ಅದಕ್ಕೆ ಮತ್ತೆ ಹಿಂಗೆ ಮಾಡಿರೋದು. ಅವ ಅಂಕಲ್ದೇ ಸರಿ ಬಿಡು. ಇವ್ರು ಮಾಡೋ ಇದಕ್ಕೆ ಅವ ಅಂಕಲ್ಲು ಸರಿಯಾಗಿ ಮಾಡೈತಿ. ಅವ ಅಂಕಲ್ಲು ಸರಿಯಾಗಿ ಮಾಡಿಬಿಟ್ಟೈತಿ ಬಿಡು. ಇವರು ಒಳ್ಳೆಯವರಲ್ಲ, ತಾಯಿ ಮಗಳಿಬ್ರು ಒಳ್ಳೆಯವರಲ್ಲ ಬಿಡು. ಇವ್ರು ಮಾಡಿರೋ ಬದುಕಿಗೆ ಅದಕ್ಕೆ ಮತ್ತೆ ಅವ ಅಂಕಲ್ ಒಳಕ್ಕೆ ಬಿಡ್ಕೊಂಡಿಲ್ಲ, ಮನೆ ಹೊರಗೆ ಮುದ್ದಿಗಲಿ ಭಿಕ್ಷೆ ಬೇಡಲಿ ಅಂತೇಳಿ ಬಿಟ್ಟಿರೋದು ಅವ ಅಂಕಲ್ಲು. ಬೇಡ ಕಣಮ್ಮಂಗೆಲ್ಲ ಮಾತಾಡಬಾರ್ದು ಕಣಪ್ಪ ರಂಜು. ಅದೆಲ್ಲ ನಾ ಮಾತಾಡಬಾರ್ದು ಅಂತ ಹೇಳ್ತೀಯ. ಮಾತಾಡಲೇಬೇಕು. ಮಾತಾಡಬೇಡ ಅಂತ ಹೇಳ್ತೀ ಇಲ್ಲಿಯ. ಮತ್ತೆ ಮಾತಾಡೋ ಸಂದರ್ಭ ಬಂದಾಗ ಮಾತಾಡಲೇಬೇಕು. ಅಲ್ಲ ಮತ್ತೆ ಇವಾಗ ಏನೋ ಬಿಡ, ಮತ್ತೆ ಇವಳಿಗೇನೋ ಗೊತ್ತಾಗ್ದಲ್ಲೇ ಮಾಡ್ಯವಳತ್ತೆ. ಏನು ಕಂಗೊಡಿತೀಯ? ನಾನು ಏನೇನೋ ತಿಳ್ಕೊಂಡಿದ್ದೆ ಬಿಡು ಒಳ್ಳೆಯವರು ಅಂತೇಳಿ. ಅವ ಅಂಕಲ್ಲು ಮಾಡಿದ್ದೆ ಸರಿ. ನಿಜವಾಗ್ಲೂ ಅವರು ಇವತ್ತು ಹಿಂಗೆ ಮಾಡ್ತಾ ಇರೋದು ಸರಿ ಅನ್ನಿಸ್ತೈತೆ ನನಗೇನೋ. ಇವರಿಬ್ರು ತಾಯಿ ಮಗಳು ಹಿಂಗೆ ಮಾಡ್ತಾ ಇರೋದು ನೋಡಿದ್ರೆ ನೋಡ್ತಾ ಇರಿ. ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.